ಸೊ ಏನಂತಾರೆ, ನಾವು ಜಾಸ್ತಿ ದೊಡ್ಡದಾಗಿ ರಿಲೀಸ್ ಮಾಡ್ತಾಯಿಲ್ಲ ಸರ್. ಒಂದು ಲಿಮಿಟಲ್ಲಿ. ಈಗ ಪ್ರೀವಿಯಸ್ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಎಲ್ಲಿ ಜಾಸ್ತಿ ಫುಟ್ಫಾಲ್ ಇದೆಯೋ ಆ ಸ್ಕ್ರೀನ್ಗಳನ್ನ, ಆ ಥಿಯೇಟ್ರ್ಗಳನ್ನ ಅಂದರೆ ಒಂದು ಲಿಸ್ಟ್ ಮಾಡಿದ್ದೀವಿ. ಆ ಥಿಯೇಟ್ರಲ್ಲಿ ಮಾತ್ರ ರಿಲೀಸ್ ಮಾಡ್ತಾಯಿದ್ದೀವಿ. ಅದು ನಂಬರು ನಮಗೊಂದು 40 ಸಿಗ್ಬೋದು, ಒಂದು 50 ಸಿಗ್ಬೋದು. ಅದೇ ಕನ್ನಡ ಆಡಿಯನ್ಸು ಫುಟ್ಫಾಲ್ ಜಾಸ್ತಿ ಇರೋಂಥ ಸ್ಕ್ರೀನ್ಗಳನ್ನ ಅಲ್ಲ. ಇಲ್ಲ ಸರ್, ಆ ಥರದ್ದೇನಿಲ್ಲ. ನಮ್ಮ ಮೊದಲನೇ ಸಿನಿಮಾ ಚಿತ್ರದುರ್ಗ, ರಾಯಚೂರಿಂದ ಹಿಡಿದು ಗುಲ್ಬರ್ಗಾದಿಂದ ಹಿಡಿದು ಬೆಳಗಾವಿಯಲ್ಲಿ ನಮ್ಮ ಸಿನಿಮಾ 40 ದಿವಸ ಓಡಿದೆ ಅನ್ನೋದು ನಮ್ಮಿಬ್ಬರ ಕಾಂಬಿನೇಷನ್ ಹೆಮ್ಮೆ. ಆ್ಯಕ್ಟ್ 1978 ಮಂಗಳೂರಲ್ಲಿ 2 ತಿಂಗಳು ಓಡ್ತು ಕೋವಿಡ್ ಟೈಮಲ್ಲಿ. ಆ್ಯಕ್ಟ್ 1978 ಕುಂದಾಪುರದಲ್ಲಿ ಸೆಕೆಂಡ್ ವೀಕ್ ರಿಲೀಸ್ ಆಗಿ ಅಲ್ಲಿ 30 ದಿವಸ ಹೋಯ್ತು. ಅಂದರೆ ಸಿನಿಮಾ ಚೆನ್ನಾಗಿರೋದನ್ನು ಅದು ಸ್ಪ್ರೆಡ್ ಆಗಬೇಕು, ವಿಷಯ ಮುಟ್ಟಬೇಕು. ಈ ಸರಿ ಅಂದರೆ ವಿಷಯ ಮುಟ್ಲಿ ಅಂತಲೇ ನಾವು ಧಾರವಾಡಕ್ಕೆ ಹೋಗ್ತಾಯಿದ್ದೀವಿ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡ್ರೆ ಖಂಡಿತ ಪ್ರೇಕ್ಷಕರ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಬಟ್ ನಾವು ಡೇ ಒನ್ನಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಸ್ಕ್ರೀನ್ ಹಾಕ್ತೀವಿ, ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡ್ತಾಯಿದ್ದೀವಿ, ಅಲ್ಲಿಂದ ಸ್ಪ್ರೆಡ್ ಆಗಲಿ ಅಂತ. ಯಾಕಂದರೆ ಆ್ಯಕ್ಟ್ 1978 ಫಸ್ಟು ಸ್ಕ್ರೀನಿಂಗ್ ಆಗ್ತಾಗ 60-70 ಸ್ಕ್ರೀನ್ ಇದ್ದಿದ್ದು. ಬಟ್ 25 ಡೇಸಿಗೆ ಅರೌಂಡು ಎಲ್ಲರೂ ಥಿಯೇಟರ್ಸ್ ಓಪನ್ ಮಾಡಿಬಿಟ್ಟು 160 ಸ್ಕ್ರೀನ್ ಏನೋ ಆಯಿತು. ಸೊ ಆ ಥರದ ಒಂದು ಪಾಸಿಟಿವ್ ಹೋಪಲ್ಲೇ ಈ ಸಿನಿಮಾನ ರಿಲೀಸ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್. ನಾವು BC ಸೆಂಟ್ರ್ ಅನ್ನೋದಕ್ಕಿಂತ ಯಾವ ಥಿಯೇಟ್ರವರು ನಾವು ನಿಮ್ಮ ಸಿನಿಮಾ ಕೊಡಿ ನಾವು ಹಾಕ್ತೀವಿ ಅಂತೀರ ಅವ್ರು ಕೊಡ್ತೀವಿ ಪರ್ಸೆಂಟೇಜ್ ಮೇಲೆ. ರೆಂಟ್ ಕೊಡೋಷ್ಟು ಸಾಮರ್ಥ್ಯ ನಮ್ಗೆ ಕಡಿಮೆ ಸರ್. ಧಾರವಾಡಕ್ಕೆ ಅದಕ್ಕೆ ಅದೊಂಥರ ಎಮೋಷ್ನಲ್ ಕನೆಕ್ಷನ್ ಇದೆ. ಏನು ಅಂತಂದರೆ ನಂದು 4 ಸಿನಿಮಾ, ಪ್ರೀವಿಯಸ್ 4 ಸಿನಿಮಾಗಳನ್ನ ಧಾರವಾಡದಲ್ಲಿ ಶೋಸ್ ಮಾಡಿದ್ದೀವಿ. ಅಂದರೆ ಅಲ್ಲಿಯವರು ಒಂದೊಂದು ಸಿನಿಮಾನು 4ಕ್ಕಿಂತ ಜಾಸ್ತಿ ಶೋ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಆ ಕಡೆ ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಆ ಎಲ್ಲ ಇದಕ್ಕೂ ಅದೊಂದು ಸೆಂಟ್ರ್ ಥರ ತುಂಬ ಜನ ಅಲ್ಲಿ ಬಂದು ಮೀಟ್ ಮಾಡೋದು. ಧಾರವಾಡ ಜೊತೆ ಬೇರೆಯೇ ಕನೆಕ್ಷನ್ ಇದೆ. ಅದ್ರ ಜೊತೆಗೆ ನಾವು ಈ ಥೀಮ್ಗೆ ದಕ್ಷಿಣ ಧ್ರುವದಿಂ ಉತ್ತರ ಧ್ರುವಕ್ಕೂ ಅಂತ ಮಾಡಿದ್ದೀವಿ. ಸೊ ಬೇಂದ್ರೆ ಅವರ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಹಾಡಿನಲ್ಲಿರುವಂಥದ್ದನ್ನು ನಾವು ಅವ್ರಿಗೇನೆ ಒಂದು ಅಂದರೆ ದಕ್ಷಿಣದಲ್ಲಿದ್ದೀವಿ ನಾವು, ಇಲ್ಲಿಂದ ಉತ್ತರದ ಕಡೆಗೆ ಸಿನಿಮಾ ಪಯಣ ಅಂತ. ಸೊ ಅದು ಸಾಹಿತ್ಯಕ್ಕೆ ಹೆಸರುವಾಸಿ ಅಂದಿರೋ. ಸೊ ನನ್ನ ಸಿನಿಮಾದಲ್ಲಿ ಆ ಸಾಹಿತ್ಯಕ್ಕೆ ತುಂಬ ಗಮನ ಕೊಡ್ತೀನಿ. ಅಂದರೆ ಒಂದು ಕಂಟೆಂಟ್ ವೈಸ್ ಆಗ್ಬೋದು, ಸೊಗಡನ್ನ ಅಂದರೆ ಕನ್ನಡದ ಅಂದರೆ ಈ ನೆಲದ ಕಥೆಗಳನ್ನ, ಅಂದರೆ ಕನ್ನಡ ಅಂತಂದರೆ ಬರೀ ಭಾಷೆ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಸೊಗಡು ಏನಿದೆ, ನೆಲದ ಸೊಗಡೇನಿದೆ ಅದನ್ನು ನಾನು ಸಿನಿಮಾಗಳಲ್ಲಿ ಆದಷ್ಟು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾ ಹರಿವು, ಅದು ಕೊಪ್ಪಳದ ಸ್ಟೋರಿ. ಅದು ಶೂಟ್ ಮಾಡಿದ್ದು ಅಲ್ಲೇ ಬಳ್ಳಾರಿ, ಹೊಸಪೇಟೆ ಸುತ್ತಮುತ್ತ, ಗಂಗಾವತಿ ಸುತ್ತಮುತ್ತ ಶೂಟ್ ಮಾಡಿದ್ದು. ನಾತಿತ್ ಚರಾಮಿಲ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ಇವನ್ ತುಮಕೂರು, ಚಿತ್ರದುರ್ಗ ಅಂದರೆ ನನಗೆ ಅದನ್ನು ಕ್ಲಾಸ್ ಅಂತ ಡಿವೈಡ್ ಮಾಡೋದಕ್ಕಿಂತ ಧಾರವಾಡ, ಆ ಸುತ್ತಮುತ್ತ ನನ್ನ ಸಿನಿಮಾನ ಇಷ್ಟಪಡೋ ಅಂಥ ಒಂದು ಒಳ್ಳೆ ಸದಭಿರುಚಿಯ ಪ್ರೇಕ್ಷಕರು ನನಗಿದ್ದಾರೆ. ಸೊ ಆ ಕಾರಣಕ್ಕೆ ಧಾರವಾಡನ ಚೂಸ್ ಮಾಡಿದ್ವಿ. ಇಲ್ಲ ಅಂದರೆ ನಾವು ಅದೊಂದು ಸಿಂಬಾಲಿಕ್ಕಾಗಿ ಮಾಡ್ತಾಯಿದ್ದೀವಿ ಸರ್. ಯಾಕೆಂತಂದರೆ ನಾವು ಒಟ್ಟಿಗೆ 10 ಶೋ ಮಾಡೋಂಥ ನೇಮ್ ಆ್ಯಂಡ್ ಫೇಮ್ ನಮ್ಮಲ್ಲಿ ಯಾರಿಗೂ ಇಲ್ಲ. ಓಕೆ, ಈಗ ನಾನೇನಾದರೂ ಸೂಪರ್ ಸ್ಟಾರ್ ಆಗಿದ್ದಿದ್ರೆ ಖಂಡಿತ 10 ಪ್ರೀಮಿಯರ್ ಶೋ ಮಾಡ್ತಾಯಿದ್ದೆ, 10 ಸೆಂಟ್ರ್ ಥರ ಮಾಡಿ ಒಟ್ಟಿಗೆ. ಬಟ್ ನನಗೆ ಅಷ್ಟು ಜನಕ್ಕೆ ಪುಲ್ ಮಾಡೋ ಶಕ್ತಿ ಇದೆ ಅಂತ ನನಗಿನ್ನೂ ನಂಬಿಕೆ ಬಂದಿಲ್ಲ. ಬಂದಿದ್ದ ದಿವಸ ಖಂಡಿತ ಆ ಥರದ ಸಾಹಸನೂ ಮಾಡಿಬಿಡ್ತೀವಿ. ದೇವರಾಜ್ ಸರ್ ಅಂಥವ್ರು ಇದ್ರಾಗ ಏನು ಬೇಕಾದ್ರೂ ಸಾಹಸ ಮಾಡ್ಬೋದು ಸರ್. ನಾಳೆ ಒಂದೇ ಶೋ ಸರ್, ಪದ್ಮ ಟಾಕೀಸ್ ಅಂತ. ಪದ್ಮ ಟಾಕೀಸಲ್ಲಿ ನಾವು 4 ಗಂಟೆಗೆ ಮಾಡ್ತಾಯಿದ್ದೀವಿ. ಅಂದರೆ ಪ್ರೀಮಿಯರ್ ಶೋ 7 ಗಂಟೆಗೆ ಇರುತ್ತಲ್ಲ, ಬಟ್ ನಾವು 4 ಗಂಟೆಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಬಾಗಲಕೋಟೆಯಿಂದೆಲ್ಲ ಬರ್ತಾಯಿದ್ದಾರೆ, ಬಿಜಾಪುರದಿಂದ ಬರ್ತಾಯಿದ್ದಾರೆ, ಸಿನಿಮಾ ನೋಡೋಕ್ಕಂತಲೇ ಬರ್ತಾಯಿದ್ದಾರೆ, ಕೊಪ್ಪಳದಿಂದ ಬರ್ತಾಯಿದ್ದಾರೆ, ಹೊಸಪೇಟೆಯಿಂದ ಬರ್ತಾಯಿದ್ದಾರೆ. ನಮಗೇನು ಕನ್ಫರ್ಮೇಷನ್ ಒಂದು QR ಅಂದರೆ ನಾವು ಅದನ್ನು ಏನು ಮಾಡಿದ್ದೀವಿ ಅಂತಂದರೆ QR ಕೋಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಮತ್ತು ಧಾರವಾಡದಲ್ಲೆಲ್ಲ ಹಾಕಿದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ಪ್ರೆಸ್ ಮೀಟ್ ಮಾಡಿ ಆ ಸುತ್ತಮುತ್ತ ವಿಷಯ ಮುಟ್ಟೋ ಥರ ಮಾಡಿದ್ವಿ. ಸೊ ಅದನ್ನು ನೋಡಿ ಇವತ್ತಿಗೆ ನಮಗೆ ಬಿಜಾಪುರ, ಬೆಳಗಾವಿ, ಈ ಕಡೆ ಶಿರಸಿ, ಹುಬ್ಬಳ್ಳಿ, ದಾವಣಗೆರೆ, ಸೊ ಇಷ್ಟು ಊರುಗಳಿಂದ ಸಿನಿಮಾ ನೋಡೋಕ್ಕೆ ಅಂತಲೇ ಬರ್ತಾಯಿದ್ದಾರೆ. ಅವ್ರು ವಾಪಸ್ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ 4 ಗಂಟೆಗೆ ಶುರು ಮಾಡ್ತಾಯಿದ್ದೀವಿ ಸರ್. ಅದು 708 ಸೀಟ್ ಕೆಪಾಸಿಟಿ ಇದೆ ಸರ್. ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಂಗಲ್ ಥಿಯೇಟ್ರು. ಪದ್ಮ ಟಾಕೀಸ್ ಅಂತ 1977ರಲ್ಲಿ ಶುರುವಾಗಿರೋಂಥ ಥಿಯೇಟ್ರ್, ಅದು ಹಳೆ ಥಿಯೇಟ್ರು. ಸೊ ನಿಮಗೆ ಅದೊಂಥರ ಸಿಂಗಲ್ ಥಿಯೇಟ್ರನ್ನ ಉಳಿಸುವ ಅಭಿಯಾನದ ಒಂದು ಸಿಂಬಲ್ಲೂ ಆಗುತ್ತೆ. ಅದ್ರ ಜೊತೆಗೆ
ಒಟ್ಟಿಗೆ ಒಂದು ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ, ಅದು ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪದ್ಮ ಟಾಕೀಸ್ ಮಾಡ್ತಾಯಿದ್ವಿ ಸರ್. ಈ ಪ್ರಚಾರ ಅನ್ನೋದ್ರ ಬಗ್ಗೆ ನನಗೊಂದು ನನ್ನದೇ ಆದ ಒಂದು ಪರಿಕಲ್ಪನೆ ಇದೆ ಸರ್. ಯಾಕಂತಂದರೆ ನನ್ನ ಹತ್ರ ದುಡ್ಡು ಅಷ್ಟು ಖರ್ಚು ಮಾಡೋ ಇದರಲ್ಲಿಲ್ಲ ನಾನು. ಯಾಕಂದರೆ ಅಷ್ಟು ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾಗಳು ಗೆಲ್ತಾವೆ ಅನ್ನೋ ಗ್ಯಾರಂಟಿ ಇಲ್ಲ. ಓಕೆ, ಪ್ರಚಾರ ಮಾಡಬೇಕು, ಆಯಿತಾ? ಸೊ ಪ್ರಚಾರ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು ಅಂತಂದರೆ, ನಾವು ಈ ಸಿನಿಮಾದ ಟೈಟ್ ಅನೌನ್ಸ್ಮೆಂಟು ನಾನು ಪ್ರೆಸ್ ಮೀಟ್ ಮಾಡಿದ್ದೀನಿ ಸರ್. ಓಕೆ, ಸೊ ಅಲ್ಲಿಂದನೇ ಶುರು ಮಾಡಿದ್ದೀವಿ. ಸೊ ಅದು ಎಷ್ಟು ಜನಕ್ಕೆ ರೀಚ್ ಆಗಬೇಕು ಅದನ್ನು ನಾವು ತಲುಪಿದ್ದೀವಿ. ಟಿ ವಿಯಲ್ಲೂ ಬಂತು, ಪ್ರಿಂಟು ಬಂತು, ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲೂ ಬೂಸ್ಟ್ ಮಾಡಿ ಆ ಪ್ರಚಾರ ಮಾಡಿದ್ವಿ. ಅದಾದಮೇಲೆ ನಾವು ಪ್ರತಿಯೊಂದು ಕಂಟೆಂಟ್ನೂ ಡಿಜಿಟಲ್ಲು, ಸೋಷಿಯಲ್ ಮೀಡಿಯಾ ಮತ್ತು ಸುಧೀಂದ್ರ ಸರ್ ಎಲ್ಲ ಪ್ರೆಸ್ಸವ್ರಿಗೂ ಕವರ್ ಮಾಡಿ ಈ ಒಂದು ಸಂಪ್ರದಾಯ ಏನಿದೆಯಲ್ಲ ಸಿನಿಮಾದ, ಅದನ್ನು ಯಾವುದನ್ನು ಮಿಸ್ ಮಾಡಿಲ್ಲ. ಇವನ್ ನಮ್ಮದೊಂದು ಟೈಟಲ್ ಸಾಂಗ್ನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಈ ಪಬ್ಲಿಕ್ ಈವೆಂಟ್ಗಳು ಆ ಥರದ ಕಲ್ಪನೆಯಲ್ಲಿ ನಾನಿಲ್ಲ. ಯಾಕಂತಂದರೆ ಅದು ಒಬ್ಬ ನಮ್ಮಲ್ಲಿಬ್ಬರು ದೊಡ್ಡ ಸ್ಟಾರ್ ಅಂತ ಇದ್ದಾಗ, ಇಲ್ಲ ನಾನೊಬ್ಬ ದೊಡ್ಡ ಸ್ಟಾರ್ ಆದಾಗ ಅಲ್ಲಿ ಜನ ಸೇರ್ತಾರೆ ಸರ್. ಇಲ್ಲ ಅಂತಂದರೆ ನಮಗೆ ಒಂದು 50-100 ಜನ ಸೇರೋದು ಕಷ್ಟ ಇದೆ. ಸೊ ಅದನ್ನು ಪ್ರಾಕ್ಟಿಕಲ್ ಆಗಿರೋದು ಬೆಟರು ಅಂತ. ಸೊ ನಮ್ಗೆ ಎಲ್ಲಿ ಜನ ಸೇರ್ತಾರೆ ಆವಾಗ ಆ ಥರದ ಈವೆಂಟ್ಗಳು ಮಾಡೋದ್ರಲ್ಲಿ ಅರ್ಥ ಇದೆ. ನಮ್ಮದಿಲ್ಲ. ಸೊ ನಮಗೇನಂತಂದರೆ ಎಸ್ಪೆಷಲಿ ನಮ್ಮ ಸಿನಿಮಾ ನೋಡೋದ್ರಲ್ಲೂ ಒಂದು ಅದು ಬೇರೆ ಥರ ಕ್ಲಾಸ್ ಆಡಿಯನ್ಸ್ ಅಂತಲೇ ನಮ್ಮನ್ನು ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಏನು ರೀಚ್ ಮಾಡಬೇಕೋ ಆ ರೀಚ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಶುಕ್ರವಾರ ಬೆಳಗ್ಗೆ ಗೊತ್ತಾಗುತ್ತೆ. ಇಲ್ಲ, ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ನ ನಾನು ಟಾರ್ಗೆಟ್ ಮಾಡಿರೋದು. ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ ಏನಿರ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ನಮ್ಮ ಸಿನಿಮಾದ ನಾವು ಟಾರ್ಗೆಟ್ ಮಾಡೋದೇನೆಂದರೆ ಮೇಜರಾಗಿ ಟೈಟ್ಲು, ರಿಲೀಸ್ ಡೇಟು, ಇದನ್ನು ಪರ್ಟಿಕ್ಯುಲರ್ ಆಗಿ ನಾನು ರೀಚ್ ಮಾಡಿಸ್ಬೇಕು ಅಂತ. ಯಾಕಂತಂದರೆ ಸಿನಿಮಾಗೆ ಬರಬೇಕು ಬರಬಾರ್ದು ಅನ್ನೋದು ಅವ್ರ ಇಚ್ಛೆ. ನಮ್ಮದು ಸಾಂಗ್ ನೋಡಿ ಅವ್ರಿಗೆ ಇಷ್ಟ ಆಗಿ ಬರ್ಬೋದು, ಇಲ್ಲ ಟ್ರೈಲರ್ ನೋಡಿ ಇಷ್ಟ ಆಗಿ ಬರ್ಬೋದು, ಇಲ್ಲ ನನ್ನ ಸಿನಿಮಾನ ಪ್ರೀವಿಯಸ್ ಸಿನಿಮಾ ನೋಡಿ ಪ್ರೀವಿಯಸ್ ಸಿನಿಮಾಗಳು ನೋಡಿರೋರು ಇಷ್ಟಪಟ್ಟು ಬರ್ಬೋದು, ಇಲ್ಲ ದೇವರಾಜ್ ಸರ್ ಡಿಕ್ರಿಯೇಷನ್ದು ಕ್ರೆಡಿಬಿಲಿಟಿ ನೋಡ್ಕೊಂಬರ್ಬೋದು. ಡಿಕ್ರಿಯೇಷನ್ ಅನ್ನೋ ಒಂದು ಲೋಗೋ ನೋಡಿ, ಇಲ್ಲ ವಿಜಯ್ ಕೃಷ್ಣ ಅವ್ರದ್ದು ಹಿಂದಿ ಸಿನಿಮಾ ನೋಡಿರೋ ಆಡಿಯನ್ಸ್ ಇರ್ಬೋದು, ಇಲ್ಲ ಕನ್ನಡತಿ ಸೀರಿಯಲ್ ನೋಡಿರೋ ಆಡಿಯನ್ಸ್ ಇರ್ಬೋದು, ಅವ್ರು ಬರ್ಬೋದು. ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಯಾಕೆ ಬರ್ತಾರೆ ಅಂತ. ಬಟ್ ಅವ್ರಿಗೊಂದು ಸಿನಿಮಾ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ನಮ್ಮ ಟಾರ್ಗೆಟು. ಒಂದು ಸಿನಿಮಾ ಇದೆ, ಆ ಸಿನಿಮಾದಲ್ಲಿ ಈ ಥರ ಹಾಡುಗಳಿದೆ, ಆ ಹಾಡು ಟ್ರೈಲರ್ ಈ ಥರ ಇದೆ, ಅದು ಕತೆ ಈ ಥರದ ಒಂದು ಫಾರ್ಮೇಟಲ್ಲಿದೆ ಅನ್ನೋ ವಿಷಯ ಬೇಸಿಕ್ನ ತಲುಪಿಸೋದು. ಯಾಕಂದರೆ ನಾವು ಏನೇ ಪ್ರಚಾರ ಮಾಡಿ ನಾನು ಹೋಗಿ ಕೂತ್ಕೊಂಡು ಕೂಗಾಡಿ ಏನೇ ಮಾಡಿದ್ರು ಆ ಫಸ್ಟ್ ಆಡಿಯನ್ಸ್ ಇರ್ತಾರಲ್ಲ ಅವರು ಆಚೆ ಹೋಗಿ ಏನು ಹೇಳ್ತಾರೋ ಅದ್ರ ಮೇಲೇ ಸೆಕೆಂಡ್ ಶೋ, ಇನ್ನೊಂದು ನೆಕ್ಸ್ಟ್ ಶೋಗಳಿಗೆ ಜನ ಬರೋದು. ಇದು ನಾನು ಕಂಡುಕೊಂಡಿರೋಂಥ ಸತ್ಯ. ಯಾಕಂದರೆ ನಾವು ಏನೇ ಹೇಳಿ, ನಾವು ರಿಲೀಸ್ ಫಸ್ಟ್ ಟೈಮ್ ಮಾಡಿಬಿಟ್ಟು ಆಚೆ ಬಂದುಬಿಟ್ಟು ನಮ್ಮ ಸಿನಿಮಾ ಸೂಪರ್ ಹಿಟ್ ಅಂತ ಏನೇ ಹೇಳ್ಕೊಂಡ್ರು ಶೋ ಲೆಕ್ಕ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ, ಪ್ರೊಡ್ಯೂಸರ್ ಗೊತ್ತಿರುತ್ತೆ ಸರ್. ಸೊ ಅದನ್ನ ಹೇಳಿ ಪ್ರಯೋಜನ ಇರೋಲ್ಲ. ಅಂದರೆ ಅಲ್ಲಿ ಥಿಯೇಟ್ರ್ ಖಾಲಿ ಹೊಡಿದ್ದು ನನ್ನ ಸಿನಿಮಾನ ಹಂಗಿದೆ ಹಿಂಗಿದೆ ಅಂತ ಹೇಳಿದ್ರೆ ಜನ ಹೋದರೆ ನಮ್ಗೆ ಅದು ಖುಷಿ. ಜನ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಮನ್ಸೂರ್ ಹೇಳಿದಾಗೆ ಈಗ ನಮ್ಮ ಸಿನಿಮಾಗೆ ಎಷ್ಟು ನಾವು ರೀಚ್ ಮಾಡಬೇಕು, ನಮ್ಮ ಅಭಿಮಾನಕ್ಕೆ ಬರೋ ಜನ ಎಷ್ಟು ಜನ ಇದ್ದಾರೆ ಅವ್ರಿಗಂತೂ ಡೆಫಿನೆಟ್ಲಿ ರೀಚ್ ಆಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಬಂದು ನೋಡೋ ಪ್ರೇಕ್ಷಕರು ಡೆಫಿನೆಟ್ಲಿ ಮಂಡೇ ನಮ್ಮ ಸಿನಿಮಾ ನಾವು ಸೂಲ್ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ಅಂತೂ ನಾನು ನಿಮ್ಗೆ ಹೇಳ್ತೀನಿ 200%. ಏನು ಆಡಿಯನ್ಸ್ ನಮಗೆ ಅಂತಿದ್ದಾರೆ, ನಮ್ಮ ಬ್ಯಾನರ್ಗಾಗ್ಬೋದು, ಮನ್ಸೂರಿಗಾಗ್ಬೋದು, ವಿಜಯ್ಗಾಗ್ಬೋದು, ಪ್ರಿಯಾಂಕಾಗಾಗ್ಬೋದು, ಆ ಆಡಿಯನ್ಸ್ ಡೆಫಿನೆಟ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನೋಡ್ಬೋದು. ಮೇ ಬಿ ಆವತ್ತಿನ ದಿವಸಗಳಿಗೆ ನಿಮ್ಗೆ ಥಿಯೇಟರ್ ಆಫ್ ಇರ್ಬೋದು, ಖಾಲಿನೂ ಆಗ್ಬೋದು. ಮಂಡೇ ಡೆಫಿನೆಟ್ಲಿ ಎಲ್ಲ ಥಿಯೇಟರ್ಸು 100% ಫುಲ್ ಆಗ್ತಾ ಹೋಗುತ್ತೆ. ಏನು ನಾವು ಪ್ಲ್ಯಾನ್ ಮಾಡ್ದಂಗೆ ವೆರಿ ಲೆಸ್ ಥಿಯೇಟರ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಲೆಸ್ ಥಿಯೇಟರಲ್ಲಿ ಕ್ರೌಡ್ ಜನ ನೋಡ್ತಾರೆ. ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಇನ್ಕ್ರೀಸ್ ಆದಂಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ, ಥಿಯೇಟರ್ಸು ಫುಲ್ ಆಗುತ್ತೆ. ಈ ಸಿನಿಮಾ ಬಗ್ಗೆ ನಾವು ಏನು ಹೇಳೋದಿಲ್ಲ, ನೀವೇ ರಿವ್ಯೂ ಫಸ್ಟ್ ಡೇ ಫಸ್ಟ್ ಶೋ ನಿಮಗೂ ಪ್ರಯತ್ನ ಮಾಡಿದ್ದೀವಿ. ಎಲ್ಲಿ ಅನ್ನೋದು ಇನ್ನೂ ಪ್ಲ್ಯಾನ್ ಆಗಿಲ್ಲ ನನಗೆ. ಒಂದು ಪ್ಲ್ಯಾನ್ ಇದೆ, ಆ ಪ್ಲ್ಯಾನ್ ಆಮೇಲೆ ರಿವೀಲ್ ಮಾಡ್ತಾರೆ, ನೀವು ನೋಡ್ತೀರಾ. ಡೆಫಿನೆಟ್ಲಿ 1 ಗಂಟೆ ಟೈಮ್ ಅಂತೂ ಸುಮ್ಮನೆ ಕೂತಿರ್ತೀರ. ಈ ಥರ ಏನು ಕೇಳೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ ಡೆಫಿನೆಟ್ಲಿ. ಸೊ ಪ್ರಚಾರ ಏನು ಅಂದರೆ ಸರ್, ಈಗ ನಾವು ಎಲ್ಲರೂ ರೀಚ್ ಮಾಡ್ತೀವಿ ಅಂದರೆ ಕಷ್ಟ ಇದೆ ಸರ್. ಅದಕ್ಕೆ ದುಡ್ಡು ಬೇಕೇ ಬೇಕು. ಈಗ ನಾವು ನಮ್ಮ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಜನ ಬರ್ಬೋದು ಅನ್ನೋ ನನಗೆ ಅಂದರೆ ಒಬ್ಬ ಡೈರೆಕ್ಟ್ರಾಗಿ ನನಗೊಂದು ಕಲ್ಪನೆ ಇರುತ್ತೆ. ಸೊ 4 ಸಿನಿಮಾಗಳ ಏನು ಫಸ್ಟ್ ಶೋಗೆ ಏನು ಜನ ಬಂದಿದ್ದಾರಲ್ಲ ಆ ಅನಾಲಿಸಿಸ್ ಮೇಲೆ ನನ್ನ ಈ ಸಿನಿಮಾಗೆ ಫಸ್ಟ್ ಶೋಗೆ ಇಷ್ಟು ಜನ ಬರ್ಬೋದು ಅಂತ. ಅವ್ರು ಅಷ್ಟು ಜನಕ್ಕೆ ನನ್ನ ಸಿನಿಮಾ ಬರ್ತಾ ಇದೆ ಅನ್ನೋ ವಿಷಯ ಗೊತ್ತಾಗಬೇಕು ಅನ್ನೋದು. ಅವ್ರು ನೋಡ್ಕೊಂಡೋಗಿ ಅವ್ರ ಸರ್ಕಲ್ಗಳಲ್ಲಿ ಅವ್ರ ಜನ ಮಾತಾಡಿದ್ರೆ, ಅಂದರೆ ಅದು ಹಾನೆಸ್ಟ್ ಒಪಿನಿಯನ್ನ ಸ್ಪ್ರೆಡ್ ಆದರೆ ಮಾತ್ರ ಸಿನಿಮಾ ಗೆಲ್ಲಬೇಕು ಅನ್ನೋದು.
ನಮ್ದು ಅದೇ ಅಂದರೆ ನಾವು ಡಿ ಕ್ರಿಯೇಷನಿಂದ ಇಲ್ಲಿವರೆಗೂ ಸರ್ ಜೊತೆ ನನ್ನ 3ನೇ ಸಿನಿಮಾ. ಡಿ ಕ್ರಿಯೇಷನ್ನಲ್ಲಿ 5 ಸಿನಿಮಾ ಮಾಡಿದ್ದಾರೆ. ಅವ್ರು ಮೊದಲನೇ ಸಿನಿಮಾಕ್ಕೆ ಜಾಸ್ತಿನೇ ಪ್ರಚಾರಕ್ಕೆ ಖರ್ಚು ಮಾಡಿದ್ದಾರೆ. ನಿಯರ್ಲಿ 5 ಕೋಟಿ ಸರ್, 5 ಕೋಟಿ ಅವ್ರು ಪ್ರಚಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರದ್ದು ಬೇರೆಯೇ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ಪ್ರಚಾರನ ಹಾನೆಸ್ಟಾಗಿರೋಣ, ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಜನ ಮಾತಾಡಿ ಥಿಯೇಟ್ರಿಗೆ ಬಂದರೆ ನಮ್ಗೆ ಅದು ಖುಷಿ ಆಗುತ್ತೆ. ನಾವು ಅವ್ರಿಗೆ ಸುಳ್ಳು ಹೇಳೋದು ಬೇಡ ಅಂತ, ಬೇಸಿಕಲಿ ಹೇಳಂತಂದರೆ ಪ್ರಚಾರ ಅನ್ನೋ ಹೆಸರಲ್ಲಿ ಸುಳ್ಳು ಹೇಳೋದು ಬೇಡ ಅನ್ನೋದು ನಮ್ಮ ದೇವರಾಜ್ ಸರ್ದು ನನ್ನ ಒಪಿನಿಯನು. ಸೊ ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ ಅಷ್ಟೇ. ಖಂಡಿತವಾಗ್ಲೂ ಏನು ಬಿಸ್ನೆಸ್ ಮಾಡಿಲ್ಲ ಸರ್. ಅಂದರೆ ನಾವು ಎಲ್ಲೂ ಅಪ್ರೋಚೇ ಮಾಡಿಲ್ಲ. ಅಂದರೆ ನಮಗೆ ಬಂದಿದೆ ಕಾಲ್ಸ್ ಬಂದಿದೆ, ಏನು OTTದು ರೆವಿನ್ಯೂ ಶೇರ್ ಮಾಡೆಲ್ಗೆ ಅದಕ್ಕೆಲ್ಲ ಬಂದಿದೆ. ನಾವು ಇನ್ನೂ ಅದರದ್ದು ಬಿಸ್ನೆಸ್ ಮಾಡೆಲ್ಗೆ ಹೋಗೇ ಇಲ್ಲ. ಯಾಕಂದರೆ ಈ ಸಲ ನಮ್ಮ ಉದ್ದೇಶ ಇರೋದು ಮುಖ್ಯವಾಗಿ, ನಾನು ಈ ಸಿನಿಮಾ ನನ್ನ ಮೇಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದು, ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು, ಮಾಡಬೇಕಂತಿರೋದು ಥಿಯೇಟ್ರಿಗೆ ಜನ ಬರಬೇಕು. ಸೊ ನಾವು ರಿಕವರಿನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್. ಅದಾದಮೇಲೆ ಉಳಿದು ಏನು ಸಿಗುತ್ತೋ OTT ಸಿಗುತ್ತಾ, ಸ್ಯಾಟಲೈಟ್ ಸಿಗುತ್ತಾ, ಅದೆಲ್ಲ ಆಮೇಲೆ. ಯಾಕಂತಂದರೆ ಅದನ್ನು ನಂಬ್ಕೊಂಡು ಆಡಿಯನ್ಸ್ನ ಇಗ್ನೋರ್ ಮಾಡಿದ್ರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ನಾವು ಫಸ್ಟು ಜನಗಳು ನಂಬ್ಕೊಳ್ಳೋಣ, ಅವ್ರು ಎಷ್ಟು ಕೊಡ್ತಾರೋ ಪ್ರೀತಿ, ಅದು ಎಷ್ಟು ನಮಗೆ ಸಕ್ಸಸ್ ಸಿಗುತ್ತೋ ಅದನ್ನು ಫಸ್ಟು ನಾವು ಒಂದು ಬ್ಯಾಂಕ್ ಮಾಡ್ಕೊಳ್ಳೋಣ. ಅಂದರೆ ಡಿ ಕ್ರಿಯೇಷನ್ನು ದೇವರಾಜ್ ಸರು ಅಲ್ಲಿ ಆ ಪ್ರೊಡಕ್ಷನ್ನಲ್ಲಿ ಒಬ್ಬರು ಡೈರೆಕ್ಟರ್ ಮನ್ಸರೇ ಮಾಡ್ತಾರೋ, ವೀರೋ ಮಾಡ್ತಾರೋ, ಇನ್ಯಾರೇ ಮಾಡಲಿ, ಆ ಸಿನಿಮಾಗಳಿಗೆ ಒಂದು ಆಡಿಯನ್ಸ್ ಅಂತ ಒಂದು ಬ್ಯಾಂಕ್ ಆಗಬೇಕು. ಸೊ ಆ ಬ್ಯಾಂಕ್ ಆದರೆ ಅಲ್ಲಿಗೊಂದಷ್ಟು ಜನ ಬರ್ತಾರೆ. ಈಗ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಇಂಡಿಯನಲ್ಲಿ ಹಿಂದಿಯಲ್ಲಿ ಆಗ್ಬೋದು, ತೆಲುಗಲ್ಲಿ ಆಗ್ಬೋದು, ಆ ಪ್ರೊಡಕ್ಷನ್ ಹೌಸ್ ನೋಡಿ ಥಿಯೇಟ್ರಿಗೆ ಹೋಗೋವಂಥ ಜನ ಇದ್ದಾರಲ್ಲ. ಸೊ ಆ ಥರದೊಂದು ಬ್ಯಾಂಕು ಡಿ ಕ್ರಿಯೇಷನ್ಗೆ ಆಗಬೇಕು ಅನ್ನೋದು ನಮ್ಮದು. ಸೊ ಫಸ್ಟ್ ಅವ್ರು ಬಂದು ಅವ್ರ ಜನ ಮಾತಾಡಿ ಜನಗಳಿಗೆ ಹೇಳಿದ್ರೆ, ನೋಡ್ರಪ್ಪ ಈ ಥರ ಈ ಬ್ಯಾನರಲ್ಲಿ ಈ ಬ್ಯಾನರ್ ಸಿನಿಮಾ ಬರುತ್ತೆ ಅಂತಂದರೆ ಈ ಥರದೊಂದು ಲಿಮಿಟ್, ಅಂದರೆ ಈ ಥರದ ಒಂದು 100% ಗ್ಯಾರಂಟಿ ಇರುತ್ತೆ, ಒಂದು ಕತೆ ಗ್ಯಾರಂಟಿ ಇರುತ್ತೆ, ಒಂದು ಪ್ರೆಸೆಂಟೇಷನ್ ಗ್ಯಾರಂಟಿ ಇರುತ್ತೆ ಅನ್ನೋದು ಫಸ್ಟ್ ಕ್ರಿಯೇಟ್ ಆದರೆ ಆಟೋಮೆಟಿಕ್. ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಡೈರೆಕ್ಟರ್ಗಳು ಚೇಂಜ್ ಆಗ್ಬೋದು, ಹೀರೋಗಳು ಚೇಂಜ್ ಆಗ್ಬೋದು, ಪ್ರೊಡಕ್ಷನ್ ಹೌಸ್ ಗಟ್ಟಿಯಾಗಿ ನಿಲ್ಕೋಬೇಕು. ಆ ಪ್ರೊಡಕ್ಷನ್ ಹೌಸು ಎಷ್ಟು ಕ್ವಾಲಿಟಿ, ಈಗ ನಮ್ಮ ಕನ್ನಡದಲ್ಲೇ ಹೊಂಬಾಳೆ ಇದೆ, KVN ಇದೆ, ಪರಂವಾ ಇದೆ. ಸೊ ಆ ಥರ ಡಿ ಕ್ರಿಯೇಷನ್. ಯಾಕಂದರೆ 5 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ ನಾವು. ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ 1 ಸಿನಿಮಾ ಅಂತೂ ಮಾಡ್ತಾನೇ ಇದ್ದೀವಿ. ಸೊ ಆ ಥರದ ಒಂದು ಬ್ರ್ಯಾಂಡ್ ಆಗಬೇಕು. ಆ ಬ್ರ್ಯಾಂಡಲ್ಲಿ ಈ ಥರದೊಂದು ಕ್ವಾಲಿಟಿ ಸಿನಿಮಾ ಬರಬೇಕು, ಅದು ಒಂದು ವೇದಿಕೆ ಆಗಬೇಕು. ಸೊ ಅದನ್ನು ಆರ್ಗ್ಯಾನಿಕ್ಕಾಗಿ ಮಾಡೋಣ ಅಂತ. ನಿಮ್ಮೊಂದಿಗೆ ಟ್ರಾವೆಲ್ ಮಾಡೋ ಸಿನಿಮಾ ಆಗುತ್ತೆ ಸರ್. ಸದಭಿರುಚಿಯ ಕನ್ನಡ ಸಿನಿಮಾ ಪ್ರೇಕ್ಷಕರು ಸರ್, ಕ್ಲಿಯರ್ ಕಟ್ಟಾಗಿದ್ದೀನಿ, ಯಾವುದೇ ಡೌಟ್ ಇಟ್ಕೊಂಡಿಲ್ಲ. ಅವ್ರ ಕ್ಲಾಸ್ ಆಗ್ಬೋದು, ಮಾಸ್ ಆಗ್ಬೋದು, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ತೀನಿ, ನನಗೆ ಕನ್ನಡ ಸಿನಿಮಾ ಇಷ್ಟ ಅನ್ನೋ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೂ ಈ ಸಿನಿಮಾ ಸರ್. ಜೊತೆಗೆ ಅದೇ ಸಾರಿ ಅವರಿಬ್ಬರು ಬಂದ್ಬಿಡಿ, ನಾನು ಮಾತಾಡ್ಕೊಂಡು ಅವರಿಬ್ಬರು ಮರ್ತೇ ಬಿಟ್ಟೆ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ. ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಈ ಪ್ರಾಜೆಕ್ಟ್ ಶುರು ಆಗಿದ್ದು. ಈ ವರ್ಷ ಇದೇ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಾಳೆ ಧಾರವಾಡದಲ್ಲಿ ನಮ್ಮದು ಫಸ್ಟ್ ಶೋ. ನಾನು ಕೂಡ ಇನ್ನೂ ಸಿನಿಮಾ ನೋಡಿಲ್ಲ, ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಡಬ್ಬಿಂಗಲ್ಲಿ ಅಫ್ಕೋರ್ಸ್ ನಾವು ನೋಡಿದ್ವಿ, ಬಟ್ ಫುಲ್ ಫ್ಲೆಡ್ಜಾಗಿ ನೋಡೋಕ್ಕಾಗಿರಲಿಲ್ಲ ವಿತ್ ದ ಮ್ಯೂಸಿಕ್. ತುಂಬ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ. ಜನರು ತುಂಬ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇಂಥ ಒಂದು ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾವೇನು ತುಂಬ ಕಮರ್ಷಿಯಲ್ ಮೂವೀಸಲ್ಲಿ ನೋಡೋ ಥರ ಏನು ಸಿನಿಮಾ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟಾಗಿ ಒಂದು ಪ್ರತಿಯೊಬ್ಬರು ರಿಯಲ್ ಲೈಫಲ್ಲಿ ನಡೆಯೋವಂಥ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅದ್ಭುತ ಅಂತ ಹೇಳಿದ್ರೆ, ಈಗಾಗಲೇ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಗೆ ಹೋಗ್ಬಿಟ್ಟು ಜಾಸ್ತಿ ಸಿನಿಮಾ ನೋಡೋವಂಥದ್ದಾಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರದಲ್ಲೂ ಕೂಡ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲರೂ ತುಂಬ ರಿಯಲಿಸ್ಟಿಕ್ಕಾಗಿ ನಾವು ನೋಡಬೇಕು ಸಿನಿಮಾನ, ತುಂಬ ರಿಯಲ್ ಆಗಿರೋ ಥರ ತೋರಿಸಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ಅದಕ್ಕೆ ಅದನ್ನು ಅದ್ಭುತವಾಗಿ ಇರೋವಂಥ ಒಂದು ಸಿನಿಮಾ ಅಂತ ಹೇಳ್ದೆ.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕೃಷ್ಣ. ಮೊದಲನೇದಾಗಿ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ, ಟೈಮ್ ತೊಗೊಂಡಿರೋದಕ್ಕೆ. ತುಂಬ ಒಂದು ಸಿನ್ಸಿಯರ್ ಮತ್ತು ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ರಿಗೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ. ಈಗಾಗಲೇ ದೂರದಿರಯ್ಯ ನಾ ಟೈಟಲ್ ಟ್ರ್ಯಾಕ್ ಕೇಳಿರ್ತೀರ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದೊಂದು ಪ್ರೀತಿ, ಒಂದು ಆನೆಸ್ಟಿ, ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿದೆ. ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಅಂದರೆ ಟ್ರೈಲರ್ ಇಷ್ಟಪಟ್ಟರು. ಅಂದರೆ ನಮಗೆ ಅವ್ರ ಈವೆಂಟಿಗೆ ಕರೆಸ್ಬೇಕು ಅಂತಲೇ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಅವ್ರದ್ದು ಡೇಟ್ಸ್, ಅವ್ರ ಸಿನಿಮಾ, ಹೊಸ ಸಿನಿಮಾ ತಯಾರಿ, ಹಾಗಾಗಿ ನಾವು ಅಲ್ಲೇ ಅವ್ರ ಹತ್ರ ಹೋಗಿ ಅವರೇ ಕರೆದ್ರು, ಬನ್ನಿ ನಾನು ನಿಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಸೊ ಆಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ವಾವ್ ಅಷ್ಟು ಹೇಳಿದ್ರು. ಎಸ್ಪೆಷಲಿ ಮ್ಯೂಸಿಕ್ಕು ಮತ್ತು ಸಿನಿಮಾಟೋಗ್ರಫಿ ವರ್ಕು. ಆಮೇಲೆ ವಿಜಯ್ ಮತ್ತು ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ, ಅಂದರೆ ನಿಮಗೆ ಆ್ಯಕ್ಟರ್ಗಳಿಗೆ ಬೇಗ ಗೊತ್ತಾಗುತ್ತೆ. ಅಂದರೆ ಒಂದು ಇಂಟಿಮೇಟ್ ಆಗಿರೋಂಥ ಒಂದು ಹತ್ತಿರ ನೀವು ಕುತ್ಕೊಂಡು ಮಾತಾಡೋಂಥ ಕಾನ್ವರ್ಸೇಷನ್ನು, ಅದು ಕೆಮಿಸ್ಟ್ರಿ ವರ್ಕ್ ಆದರೆ ಮಾತ್ರ ನಿಮ್ಗೆ ಅಲ್ಲಿ ರಿಯಲ್ ಅಂತ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಎರಡು ದೇಹ ಮಾತಾಡ್ತಾ ಇದೆ ಅನ್ನೋ ಥರ ಗ್ಯಾಪ್ ಬರುತ್ತಲ್ಲ. ಬಟ್ ಇವ್ರದ್ದು ಆ ಒಂದು 2-3 ಸೀನ್ಗಳದ್ದು ಡೈಲಾಗ್ಸ್ ಕೇಳಿ ನೀವಿಬ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸೊ ಸಿನಿಮಾ ವಿಜುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ. 100% ಸಿನಿಮಾ ಟೈಮ್ ನೋಡ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಪೋರ್ಟಾಗಿ ನಿಂತಿದ್ದಾರೆ, ಅದಕ್ಕಿಂತ ಖುಷಿ ಏನಿದೆ. ನನ್ನ ಮೊದಲನೇ ಸಿನಿಮಾಗೆ ನಿಮ್ಗೆ ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಅವತ್ತು ನನಗೆ ಸಿನಿಮಾ ಬಗ್ಗೆ ಮಾತಾಡ್ತಿದ್ದವರು ಪ್ರಮೋಷನ್ ಇಂಪಾರ್ಟೆಂಟ್ ಅಂತ ಹೇಳೋದು ನಿಮಗೆಲ್ಲ ಗೊತ್ತೇ ಇರಬೇಕು. 4 ಲ್ಯಾಂಗ್ವೇಜ್ಗೆ 4 ಸ್ಟೇಟಿಂದ ಅಷ್ಟು ಜನ ಫ್ಲೈಟಲ್ಲಿ ತಂದು ಪ್ರಮೋಷನ್ ಮಾಡಿದ್ವಿ ನಾವು. ಟ್ರೈಲರ್ ರಿಲೀಸ್ಗೆ, ಹೀರೋ ಇಂಟ್ರಡಕ್ಷನ್ಗೆ ಡಿಫ್ರೆಂಟ್ ನಿಮ್ಗೆ ಗೊತ್ತಿರುತ್ತೆ. ಎಲ್ಲರಿಗೂ ಆ ವಿಚಾರ ಗೊತ್ತಿರುತ್ತೆ, ಹೆಂಗೆ ಖರ್ಚಾಗಿರುತ್ತೆ ಅಂತೇಳಿ. ಅವತ್ತು ನಾವು ನೋಡಿದ್ವಿ. ಯಾವುದೇ ಸಿನಿಮಾ ಗೆಲ್ಲಬೇಕಂದ್ರೆ ಈಗ ನನಗೆ ಅರ್ಥ ಆಗಿರೋದು, ಈ 5 ಸಿನಿಮಾದಲ್ಲಿ ಬಂಡವಾಳ ಇರಬೇಕು. ಪ್ರಮೋಷನಲ್ ಬಂಡವಾಳ ಮಾಡೋದಕ್ಕಿಂತ ಸಿನಿಮಾದಲ್ಲಿ ಕಂಟೆಂಟು, ಆ್ಯಕ್ಟರ್ಸು ಬಂಡವಾಳ ಮಾಡಿದ್ರೆ ಡೆಫಿನೆಟಾಗಿ ಆಡಿಯನ್ಸ್ ಅಂತಾರೆ. ಅದಕ್ಕೆ ಎಕ್ಸಾಂಪಲ್ ಆ್ಯಕ್ಟ್ 1978. ಆ್ಯಕ್ಟ್ 1978ಗೆ ಅಪ್ಪು ಸರ್ ಟ್ರೈಲರ್ ರಿಲೀಸ್ ಮಾಡಿದ್ರು. ಶಿವಣ್ಣ ಅವರು ಒಂದು ಸಾಂಗ್ ರಿಲೀಸ್ ಮಾಡ್ತಾರೆ, ಟೈಟಲ್ ಸಾಂಗು. ಅದು ಬಿಟ್ಟು ಇದು ಟ್ರೈಲರ್ ರಿಲೀಸ್ದು ಒಂದು ಪ್ರೆಸ್ ಮೀಟ್ ಬಿಟ್ಟರೆ ನಾವು ಡೈರೆಕ್ಟು ಪ್ರೀಮಿಯರ್ ಶೋ ಅಂತಲೇ ಮಾಡಿದ್ದು ವೀರೇಶ್ ಥಿಯೇಟ್ರಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಏನು ಪ್ರಚಾರ ಮಾಡಿಲ್ಲ, ಬರೀ ಸೋಷಿಯಲ್ ಮೀಡಿಯಾನೇ ಪ್ರಚಾರ ಮಾಡಿದ್ದು. ಅದು ನಾವು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಹೇಳೋವರೆಗೂ. ಅದಾದಮೇಲೆ ಏನಾಗಿದೆ, ಅದಷ್ಟು ಪ್ರೇಕ್ಷಕರೇ ಪ್ರಚಾರ ಮಾಡಿರೋದು. ಪ್ರೇಕ್ಷಕರು ಪ್ರಚಾರ ಮಾಡಿದ್ರೆ ಯಾವ ಸಿನಿಮಾ ಬೇಕಾದ್ರೂ ಗೆಲ್ಲುತ್ತೆ. ಪ್ರೇಕ್ಷಕರು ಮಾಡ್ದಿರ ನಾವು ಸಿನಿಮಾ ತಂಡದವರೇ ಪದೇ ಹೇಳ್ತಾ ಇದ್ರೆ ಅದು ಅಲ್ಲಿ ಹೋಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅರ್ಥ. ಸರ್ ನಮ್ದು ಬಡ್ಜೆಟ್ ರಿಕವರಿ ಆಗಿದೆ ಸರ್. ಸಿನಿಮಾ ಚೆನ್ನಾಗಿದೆ ಇಲ್ಲ ಹೇಳಿ, ಬಡ್ಜೆಟು ಪ್ರೊಡ್ಯೂಸರು ಅವ್ರ ಅಕೌಂಟೆಂಟು ಅಂತ ನನ್ನ ಇದು ಕಲೆಕ್ಷನ್. ಯಾಕಂದರೆ ಇದು ದೇವರಾಜ್ ಸರು ನಮ್ಮಿಬ್ಬರ ಮೇಲೆ ಒಂದು ಕಾಂಟ್ರಾಕ್ಟ್ ಇದೆ. ಕ್ರಿಯೇಟಿವ್ ಅಲ್ಲಿ ಅವ್ರು ಬರಲ್ಲ, ಕಮರ್ಷಿಯಲ್ ನಾನು ಹೋಗಲ್ಲ ಅಂತ. ಸೊ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಪ್ರಚಾರ ಬೇಕು. ಪ್ರೀಮಿಯರ್ ಶೋ ನಾವು ನಾಳೆ ಮಾಡ್ತಾ ಇದ್ದೀವಿ ಸರ್. ಧಾರವಾಡ ಪ್ರೀಮಿಯರ್ ಶೋ ಇದೆ. ಇಲ್ಲಿ ಬೆಂಗಳೂರಲ್ಲಿ ಶುಕ್ರವಾರ ಬೆಳಗ್ಗೆ ಫಸ್ಟ್ ಶೋ ನೋಡೋಣ ಅಂತ PVR ಕೋಣಂಕುಂಟೆ ಕ್ರಾಸಲ್ಲಿ ಶೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ನನ್ನ ಆಯ್ಕೆ ಅದು. ಅದಕ್ಕೆ ನಿಮ್ಮನ್ನು ಎಲ್ಲರೂ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಡಿಸ್ಟೆನ್ಸ್ ಅಂತ ಅದನ್ನು ಅವಾಯ್ಡ್ ಮಾಡಬೇಡಿ. ಮೆಟ್ರೋ ಇದೆ, ಇಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕು, ಅದನ್ನೇನು ಪ್ಲ್ಯಾನ್ ಮಾಡೋಣ. ಅಲ್ಲಿ ನನಗೆ ಈ ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಐಮ್ಯಾಕ್ಸ್ ಸ್ಕ್ರೀನ್ ಅಂತ ಬಿಟ್ಬಿಟ್ರೆ ನನಗೆ ಊರ್ವಶಿ ತುಂಬ ಇಷ್ಟವಾದ ಥಿಯೇಟ್ರು. ಸೊ ಆ ಸ್ಕ್ರೀನು, ಆ ದೊಡ್ಡ ಹಾಲು, ಆ ಸೌಂಡು, ಇವೆಲ್ಲ ತುಂಬ ಇಷ್ಟ ನನಗೆ. ಸಿನಿಮಾನ ಅಂದರೆ ಸಿಂಗಲ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದವನು. ಆ ಥರದ ಫೀಲ್ ಕೊಟ್ಟಿದ್ದು PVR ಕೋಣಂಕುಂಟೆ ಕ್ರಾಸಲ್ಲಿರೋ ಸ್ಕ್ರೀನ್ 5 ಸರ್. ತುಂಬ ಅದ್ಭುತವಾದ ಒಂದು ದೊಡ್ಡ ಸ್ಕ್ರೀನ್ ಇದೆ, PXL. ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಸಿಂಗಲ್ ಥಿಯೇಟ್ರಲ್ಲಿ ಏನು ಮಿಸ್ ಮಾಡ್ಕೊತಾ ಇದ್ದೀವಲ್ಲ ಬೆಂಗಳೂರಲ್ಲಿ, ಅದು ಅಲ್ಲಿ ಸಿಗುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಅಲ್ಲಿಗೆ ಬನ್ನಿ. ಅಂದರೆ ಈ ಸಿನಿಮಾನ ಶೂಟ್ ಮಾಡೋವಾಗಲೂ ಅಷ್ಟೇ ನಾವು ಪರ್ಟಿಕ್ಯುಲರ್ ಆಗಿ ಅಲೆಕ್ಸಾ LF ಯೂಸ್ ಮಾಡಿದ್ವಿ, ಮಿನಿ LF ಲಾರ್ಜ್ ಫಾರ್ಮೇಟ್ ಅಂತಲೇ. ಯಾಕೆ ಅಂತಾರೆ ನನಗೆ ಆ ದೊಡ್ಡ ಸ್ಕ್ರೀನಿಗೆ ವಿಜುವಲ್ಸ್ ಹಾಗೆ ಕೂರಬೇಕು ಅಂತ. ಸೊ ಮ್ಯೂಸಿಕ್ ಮಾಡೋವಾಗಲೂ ಅಷ್ಟೇ ಥಿಯೇಟ್ರ್ ಸೌಂಡ್ ಅಂತಲೇ ಪ್ಲ್ಯಾನ್ ಮಾಡಿ ಥಿಯೇಟ್ರಿಕಲ್ಗೆ ಅಂತಲೇ ಅದನ್ನು ಮಿಕ್ಸಿಂಗ್ ಮಾಡಿದ್ದೀವಿ. ಅಂದರೆ ನನಗೇನಂದರೆ ನಾನು ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಸಿಂಗಲ್ ಥಿಯೇಟ್ರಲ್ಲಿ ಹೊಡೆದಾಡಿ ಟಿಕೆಟ್ ತಗೊಂಡು ಸಿನಿಮಾನ ವಿಸಿಲ್ ಹೊಡೆದು ಗಾಂಧಿ ಕ್ಲಾಸಲ್ಲಿ ಎಂಜಾಯ್ ಮಾಡಿ ಬಂದವನು. ಬರೀ ಮಲ್ಟಿಪ್ಲೆಕ್ಸ್ ಅಂತ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಪ್ರೇಕ್ಷಕರನ್ನ ಕಳ್ಕೊತಾ ಇದ್ದೀವಲ್ಲ, ಅದನ್ನು ವಾಪಸ್ ಪಡೆಯೋದಕ್ಕೆ ಈ ಸಿನಿಮಾ ಪ್ರಯತ್ನ ಮಾಡ್ತಾಯಿದ್ದೀವಿ.
ನೋಡೋಣ, ದಯವಿಟ್ಟು ಅಲ್ಲಿಗೆ ಬನ್ನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಮಾಡಿದ್ದೀನಿ ಸರ್, ಅದು ನನ್ನ ಪರ್ಸ್ನಲ್ ಡಾಟಾದಲ್ಲಿದೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ, ನಾನಂದರೆ ಸಿನಿಮಾನ ಬರೀ ಸಿನಿಮಾ ನೋಡೋದು ಸಿನಿಮಾ ಇದಲ್ಲ, ಸಿನಿಮಾದ ಜೊತೆಗೆ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಎಲ್ಲ ಜೊತೆ ಆಲ್ಮೋಸ್ಟ್ ನಿಮ್ಮಲ್ಲೂ ಸುಮಾರು ಜನ ಜೊತೆ ಪರ್ಸ್ನಲಾಗೂ ಮಾತಾಡ್ತೀನಿ. ಸಿನಿಮಾ ಚಿತ್ರರಂಗದ ನನ್ನ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಿ ಅಂತಲ್ಲ, ಸಿನಿಮಾದ ಸಮಸ್ಯೆಗಳ ಬಗ್ಗೆ ಯಾರಂತ ಹೆಸರುಗಳೆಲ್ಲ ಬೇಡ, ಪರ್ಸ್ನಲ್ ಆಗಿ ಎಲ್ಲ ಜೊತೆ ನಾನು ಒಂಥರ ಆ ಸಿನಿಮಾ ನನಗೆ ಶುಕ್ರವಾರ ರಿಲೀಸ್ ಮಾಡಿ ಭಾನುವಾರಕ್ಕೆ ಅಂದರೆ ನೆಕ್ಸ್ಟು ಅಕೌಂಟ್ ಕ್ಲೋಸ್ ಆದಮೇಲೆ ಪ್ರೊಡ್ಯೂಸರ್ ಕಾಸು ಬರುತ್ತೆ ಅಷ್ಟೇ ಅಲ್ಲ ಸರ್, ಸಿನಿಮಾನೇ ಬದುಕು ಅಂತ ಬದುಕ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡಿದ್ದೀವಿ, ಅದರ ಡೀಟೇಲು ರಿಸರ್ಚು ಎಲ್ಲ ಇಟ್ಕೊಂಡಿದ್ದೀವಿ, ಅದ್ರ ಮೇಲೆ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಏನಂತಾರೆ ಅವೆಲ್ಲ ನಮ್ಮ ಪರ್ಸ್ನಲ್ಲು. ಈಗ ನನ್ನ ಹತ್ರ ಇಷ್ಟು ನಂಬರ್ ಇದೆ, ಇಷ್ಟು ರಿಸರ್ಚ್ ಇದೆ ಅನ್ನೋದು ಪ್ರೇಕ್ಷಕರಿಗೆ ಹೇಳೋದಕ್ಕಿಂತ ನಾವು ಈ ಸಿನಿಮಾ ಮಾಡಿದ್ದೀವಿ ನೋಡಿ, ನಿಮ್ಮ ಸಿನಿಮಾ ಇಷ್ಟ ಆಗಿಲ್ವಾ ಅದನ್ನು ಹೇಳಿ, ಆವಾಗ ತಿದ್ಕೊಳ್ಳೋಕ್ಕಾಗತ್ತೆ. ಸಿನಿಮಾ ಇಷ್ಟ ಆಯ್ತಾ ಇನ್ನೊಂದು 4 ಜನ ಕೇಳಿ, ಕನ್ನಡ ಸಿನಿಮಾಗಳು ಮುಂದುವರಿಯುತ್ತೆ. ನನ್ನ ಸಿನಿಮಾ ಗೆಲ್ಲಬೇಕು ಅನ್ನೋದು ನಾನು ಇಷ್ಟಪಡೋದು 3 ಕಾರಣಕ್ಕೆ. ಒಂದು, ನನಗೆ ಇನ್ನೊಂದು ಸಿನಿಮಾ ಸಿಗಬೇಕು. 2ನೇದು ಪ್ರೊಡ್ಯೂಸರ್ ಉಳಿಬೇಕು. 3ನೇದು ನಾನು ಮಾಡ್ತಾ ಇರೋ ಸಿನಿಮಾ ಒಂದು ಸ್ವಲ್ಪ ಹೊಸ ಏನೋ ಟ್ರೈ ಮಾಡ್ತೀನಲ್ಲ, ಅದು ಹೊಸ ಸಿನಿಮಾ ಮಾಡೋರಿಗೆ ಅದೊಂಥರ ಇನ್ನೊಂದು ಇನ್ಸ್ಪಿರೇಷನ್ ಆಗಬೇಕು ಅನ್ನೋ 3 ಕಾರಣಕ್ಕೆ ಸಿನಿಮಾ ಮಾಡ್ತಾಯಿದ್ದೀನಿ. ಸೊ ಸಕ್ಸಸ್ ಏನಾಗುತ್ತೆ ನೋಡೋಣ. ಇಂಪಾರ್ಟೆಂಟಾಗಿ ಹೇಳ್ಬಿಡ್ತೀನಿ ಸರ್, ಇಲ್ಲಿ ರೀಸೆಂಟ್ ಒಂದು 10 ಇಯರ್ಸಲ್ಲಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸು, ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಂತ ಒಂದು ಗೆರೆ ಶುರುವಾಗೋಗಿದೆ. ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ, ಇದು ಏನೋ BC ಸೆಂಟ್ರ್ ಸಿನಿಮಾ. ಈ ಕಾರಣ ಇದೆ ಗೊತ್ತಾ, ಇಲ್ಲಿ ಏನಾಗ್ತದೆ, ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂದ ತಕ್ಷಣ ಒಂದು ಒಳ್ಳೆ ಸಿನಿಮಾ ಯಾರೋ ಒಬ್ಬ ರಾಯಚೂರಲ್ಲಿ ಯಾವುದೋ ಒಂದು ಏನು ಲಿಂಗಸ್ಗೂರಲ್ಲಿರೋಂಥ ಒಬ್ಬ ವ್ಯಕ್ತಿಗೆ ಇಷ್ಟ ಆಗೋ ಸಿನಿಮಾ ಅವ್ರಿಗೆ ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಅಲ್ಲಿ ಇದಕ್ಕೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 1920-21 ನಮ್ಮದೇ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆದಾಗ ನಮಗೆ ಇದು ಮಲ್ಟಿಪ್ಲೆಕ್ಸ್ ಸಿನಿಮಾ ಅಂತ ಹೇಳ್ಬಿಟ್ಟು ಸಿಂಗಲ್ ಥಿಯೇಟರ್ಗಳು ಸುಮಾರು ಕಡೆ ತಗೊಳ್ಳಿಲ್ಲ, ಆ ಕಡೆ ರೀಚ್ ಆಗಲಿಲ್ಲ. ಅದೇ ಸಿನಿಮಾನ ನಾವು ಗಣೇಶ್ ವಿಡಿಯೋ ಥ್ರೂ ಯೂಟ್ಯೂಬಲ್ಲಿ ಹಾಕಿದ್ವಿ. ನೀವು ಆ ಕೆಳಗಡೆ ಕಮೆಂಟ್ಗಳು ನೋಡಿ, ಅದರಲ್ಲಿ ನೋಡಿರೋರು ಯಾರೂ ಬೆಂಗಳೂರಿಗಿಂತ ನಿಮಗೆ ಕರ್ನಾಟಕದ ರಿಮೋಟ್ ಹಳ್ಳಿಗಳು ಊರುಗಳವರೇ ತುಂಬ ಜನ ಇದ್ದಾರೆ. ಅಂದರೆ ಅಲ್ಲಿ ಆಡಿಯನ್ಸ್ ಇದ್ದಾರೆ, ಒಳ್ಳೆ ಸಿನಿಮಾ ನೋಡೋದಕ್ಕೆ ಅಂತಲೇ ಆಡಿಯನ್ಸ್ ಇದ್ದಾರೆ ಅನ್ನೋದು. ನನ್ನ 2 ಸಿನಿಮಾಗಳು ನಾನು ಅದಕ್ಕೇ ನಾವು ಅದನ್ನು ಯೂಟ್ಯೂಬ್ ಕೊಟ್ಟಾಗ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಅದನ್ನು ಯೂಟ್ಯೂಬ್ಗೆ ಹಾಕಿ ಅಂತ ಆ ಕಮೆಂಟ್ಗಳು ಚೆಕ್ ಮಾಡ್ತಾ ಬರ್ತಾಯಿದ್ದೀನಿ. ಆ್ಯಕ್ಟ್ 1978, ನಾತಿ ಚರಾಮಿ ಮತ್ತು ಈ ಸಿನಿಮಾ 3 ಸಿನಿಮಾಗಳು ಯೂಟ್ಯೂಬಲ್ಲಿದೆ. ಹರಿವೂ ಇದೆ. ಹರಿವು 8 ಲಕ್ಷ ಚಿಲ್ಲರೆ ವ್ಯೂಸ್ ಆಗಿದೆ. ಅದು ಫೆಸ್ಟಿವಲ್ ಸಿನಿಮಾ ಅಂತ ಜನ ಹೇಳ್ತಾರಲ್ಲ, ಬಟ್ ಅದನ್ನು ನೋಡಿರೋಂಥ ಎಷ್ಟೋ ಸಾಮಾನ್ಯ ಪ್ರೇಕ್ಷಕರು ಇವತ್ತಿಗೂ ಆ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ನಾನು ಮಾಡಿರೋದೆಲ್ಲನೂ ಫೆಸ್ಟಿವಲ್ಲು ಅವಾರ್ಡ್ ಅಂತ ಸಿನಿಮಾನ ಒಬ್ಬ ಸಾಮಾನ್ಯ ಮನುಷ್ಯ, ಅಂದರೆ ಯಾವುದೇ ರೀತಿಯ ಸಿನಿಮಾದ ಇದು ಏನು ಫೆಸ್ಟಿವಲ್ ಸಿನಿಮಾ ಜಗತ್ತಿನ ಥಿಯರಿ ಇಸಮ್ಗಳು ಏನೂ ಗೊತ್ತಿಲ್ಲದಂಥ ಒಬ್ಬ ಪ್ರೇಕ್ಷಕ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ನಾವು ಅವ್ರಿಗೆ ಥಿಯೇಟ್ರಲ್ಲಿ ಸಿನಿಮಾಗೆ ತೋರಿಸೋ ಪ್ರಯತ್ನನ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ. ನಾವು ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ. ಒಂದೇ ಸರ್ತಿ ಕರ್ನಾಟಕದ ಅಷ್ಟು ಥಿಯೇಟ್ರಲ್ಲಿ ಹಾಕೋ ಕೆಪಾಸಿಟಿ ನಮಗಿಲ್ಲ. ಆದರೆ ಒಂದು ದಿವಸ ಬರುತ್ತೆ. ಯಾವಾಗ ಬರುತ್ತೆ ಅಂದರೆ ನಾವು ಒಂದು ಬ್ರ್ಯಾಂಡ್ ಆಗಬೇಕು, ಅವ್ರು ರೀಚ್ ಮಾಡಬೇಕು, ಅವತ್ತಾಗ್ತೀವಿ. ಸರ್ ಈಗ ಏನಾಗುತ್ತೆ ಗೊತ್ತಾ, ದೂರತಿರಾಯನ ಒಂದು ಲೈಫಲ್ಲಿ ನಡೆಯುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮಗೆ ಕನೆಕ್ಟ್ ಮಾಡೋಂಥ ಸಿನಿಮಾ. ಇದನ್ನು ನಾನು ನಿಮಗೆ ಈ ಸೀನ್ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂತಾರೆ ನಾನು ನೋಡಿರೋ ಲೈಫ್ ಬೇರೆ, ನೀವು ನೋಡಿರೋ ಲೈಫ್ ಬೇರೆ. ಓಕೆ, ನಿಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ, ನನ್ನ ಲೈಫ್ ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ, ಪ್ರಿಯಾಂಕಾ ಅವ್ರದ್ದು ಬೇರೆ ಇರುತ್ತೆ, ದೇವರಾಜ್ ಸರ್ ಬೇರೆ ಇರುತ್ತೆ. ಬಟ್ ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಆ ಥರದನ್ನು ಅಲ್ಲಲ್ಲಿ ನಾವು ಕಟ್ಟಿದ್ದೀವಿ. ನನ್ನ ಸಿನಿಮಾ ಪ್ರತಿ ಸಿನಿಮಾದಲ್ಲೂ ಆ ಥರದ್ದು ಏನೋ ಒಂದು ತಲಾಟೆ ಕೆಲಸ ಮಾಡಿರ್ತೀನಿ. ಸೊ ಈ ಸಿನಿಮಾದಲ್ಲೂ ಆ ಥರದ ಲೇಯರ್ಸ್ ಇದ್ದಾವೆ. ಇದು ಲೇಯರ್ಸು ನನ್ನ ಸಿನಿಮಾದಲ್ಲಿ ಯಾವುದೋ ಒಂದು ಹಾಡು ಚೇತನ್ ಸರ್ಗೆ ಇಷ್ಟ ಆಗ್ಬೋದು, ಇಲ್ಲಾಂದರೆ ನಿಮ್ಗೆ ಇನ್ಯಾವುದೋ ಒಂದು ಸೀನ್ ಇಷ್ಟ ಆಗ್ಬೋದು, ಇಲ್ಲ ನೀವು ಹುಡುಗಿ ಜೊತೆ ಮಾತಾಡಿದ್ರೆ ಇನ್ಯಾವುದೋ ಒಂದು ಸಂಭಾಷಣೆ ಇಷ್ಟ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದಲ್ಲ ಒಂದು ಪಾಯಿಂಟ್. ಯಾಕಂತಂದರೆ ಈ ಸಿನಿಮಾದಲ್ಲಿರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಲವ್. ಅದು ಯೂನಿವರ್ಸಲ್ ಸರ್. ಲವ್ ಅನ್ನೋದಕ್ಕೆ ಜಗತ್ತಲ್ಲಿ ಯಾವ ಹಳ್ಳಿಗೆ ಹೋದ್ರೂ ಲವ್ ಅನ್ನೋದು ಒಂದೇ. ಪ್ರೀತಿ ಅಂದರೆ ಒಂದೇ, ಅದು ಪ್ರೀತಿನೇ. ಆ ಪ್ರೀತಿಗೆ ಬೇರೆ ಬೇರೆ ಇದೆ. ಅದು ತಾಯಿ ಮಗು ಪ್ರೀತಿ ಆಗ್ಬೋದು, ಏನು ಅಣ್ಣ ತಮ್ಮನ ಪ್ರೀತಿ ಆಗ್ಬೋದು, ಅಕ್ಕ ತಂಗಿದಾಗ್ಬೋದು, ಫ್ರೆಂಡ್ಸ್ ಆಗ್ಬೋದು. ಪ್ರೀತಿ ಬೇರೆ, ಪ್ರೀತಿನೇ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಈ ಸಿನಿಮಾದಲ್ಲಿದೆ. ಸೊ ಆ ಯೂನಿವರ್ಸಲ್ ಲ್ಯಾಂಗ್ವೇಜಲ್ಲಿರುವಂಥ ಒಂದು ಸಿನಿಮಾದ ಒಂದು ವಿಷಯ ಯಾವುದೇ ಆಗಿರ್ಬೋದು, ಅದು ಎಂಥದೇ ಆಗಿರ್ಬೋದು, ಅದು ನಾನು ಹೇಳೋಕ್ಕೆ ಬರೋಲ್ಲ. ಒಬ್ಬೊಬ್ಬರು ಎಕ್ಸ್ಪೀರಿಯೆನ್ಸ್ ಒಂದೊಂದಿರುತ್ತೆ. ಅದು ಯಾವುದೋ ಒಂದು ಕನೆಕ್ಟ್ ಆಗಿ ಒಟ್ಟು ನೀವು ಬಂದರೆ ಒಂದು ಕನೆಕ್ಟ್ ಆಗಿ ನಿಮಗೆ ಸಿನಿಮಾ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಸಿನಿಮಾ ನಿಮ್ಮ ತಲೆಯಲ್ಲಿ ಅಟ್ಲೀಸ್ಟ್ ಒಂದು 3 hours ಆದರೂ ಓಡುತ್ತೆ ಅನ್ನೋ ಒಂದು ಗ್ಯಾರಂಟಿ ನಂದು. ಎಸ್ ಸರ್, ಶ್ರುತಿ ಹರಿಹರನ್ ಮೇಡಮ್ಮು ಇದರಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸಲ್ಲಿ ಬಂದಿದ್ದಾರೆ. ಸೊ
ನಾತಿಚರಾಮಿ ಆದಮೇಲೆ ಅದೇ ನಾತಿಚರಾಮಿ ಗೌರಿ ಪಾತ್ರ ಈ ಸಿನಿಮಾದಲ್ಲಿ ಬರುತ್ತೆ. ಅದು ಒಂದು ಸನ್ನಿವೇಶದಲ್ಲಿ ಬರ್ತಾರೆ. ಸೊ ಇದು ನನ್ನ ಅವ್ರ ಜೊತೆ 2ನೇ ಸಿನಿಮಾ. ಸೊ ಅಷ್ಟೇ ಸರ್, ಹಿಂಗೆ ಕತೆ ಹೇಳೋಕ್ಕಾಗಲ್ಲ. ಯಾಕೆ ಬಂದರು, ಏನಕ್ಕೆ ಬಂದರು, ಗೌರಿನೇ ಯಾಕೆ ಬಂದರು ಅಂತಂದರೆ ಅದು ಸಿನಿಮಾ ನೋಡಿದ ಮೇಲೆ ಬೇಕಾದ್ರೆ ಚರ್ಚೆಗೆ ಅಂತ ಕೂತ್ಕೋಬೋದು. ಈಗ ಯಾಕೆ ಬಂದರು ಅಂತಂದರೆ ಅದು ಬೇಕಿತ್ತು, ಅವ್ರು ಬರಬೇಕಾಗಿತ್ತು ಅಲ್ಲಿ. ಸೊ ಇದೊಂಥರ ಮನ್ಸೋರೆ ಸಿನಿ ಯೂನಿವರ್ಸ್ ಅಂದ್ಕೋಬೋದು. ಅಲ್ಲ, ನೀವು ಕೋಣಂಕುಂಟೆಗೆ ಬಂದು ಈ ಒಂದೇ ಸಿನಿಮಾ 4 ಸಿನಿಮಾ ನೋಡೋಷ್ಟು ಖುಷಿ ಆಗುತ್ತೆ. ಅಲ್ಲ, ಈ ಒಂದೇ ಸಿನಿಮಾದಲ್ಲಿ ನಿಮ್ಗೆ 4 ಸಿನಿಮಾದ ಖುಷಿ ಸಿಗುತ್ತೆ. ಒಂದು ಸಿನಿಮಾ ಮಾಡೋದಕ್ಕೆ ನಾವು 1 ವರ್ಷ ಕಷ್ಟ ಬಿದ್ದಿರ್ತೀವಿ. ಒಂದು 2 hours ನೋಡೋದಕ್ಕೆ ನೀವು ಕಷ್ಟ ಬಿದ್ದರೆ ಹೆಂಗೆ ಅಣ್ಣ? ಈಗ ಪ್ರೊಡ್ಯೂಸರು ಡೈರೆಕ್ಟರ್ ಜೊತೆ ನೀವಲ್ದಿರಿ ಇನ್ಯಾರಣ್ಣ ಜೊತೆಗೆ ನಿಲ್ಬೇಕು? ಫಸ್ಟ್ ನಿಲ್ಬೇಕಾಗಿರೋದು ನೀವೇ ಅಲ್ವಾ? ಅದಕ್ಕೆ ಬನ್ನಿ, 10 ಕಾಲಕ್ಕೆ ಬಂದ್ಬಿಡಿ. ಅಲ್ಲಲ್ಲ, ಆ ಸ್ಕ್ರೀನ್ ಗೊತ್ತಾಯ್ತಲ್ಲ ಏನಕ್ಕೆ ಅಂತ. ನೀವು ಗೊತ್ತು ತಾನೇ, ಅದು ಸ್ಕ್ರೀನ್ 5 ಗೊತ್ತಲ್ವಾ? ಅದು ಎಕ್ಸ್ಪೀರಿಯನ್ಸ್ ಗೊತ್ತಲ್ವಾ? ಎಕ್ಸ್ಪೀರಿಯನ್ಸ್ ಇದೆಯಲ್ವಾ? ಸೊ ಆ ಸಿನಿಮಾ, ನಮ್ಮ ಸಿನಿಮಾದ ಟ್ರೈಲರ್ ನೋಡಿದ್ದೀರಲ್ವಾ? ಅದರಲ್ಲಿ ಒಂದಷ್ಟು ಸಮುದ್ರದ್ದು, ಕಾಡು, ನೀರು ನೋಡಿದ್ದೀರಲ್ಲ, ಅದನ್ನು ಅದೇ ಫಾರ್ಮೇಟ್ ಅಂತಲೇ ಶೂಟ್ ಮಾಡಿದೆ ನಾವು. ಐಮ್ಯಾಕ್ಸ್ ಫಾರ್ಮೇಟಲ್ಲಿ ಶೂಟ್ ಮಾಡಿಲ್ಲ. ಒಂದು ದೊಡ್ಡ ಸ್ಕ್ರೀನ್. ನಾವು ಧಾರವಾಡ ಶೋ ಪ್ಲಾನ್ ಇಲ್ಲ ಅಂದಿದ್ರೆ ಒಂದು ದಿವಸ ಮುಂಚೆನೇ ತೋರಿಸ್ತಾ ಇದ್ದೆ. ಧಾರವಾಡದಲ್ಲಿ ನೈಟ್ ಶೋ ಮುಗಿಸ್ಕೊಂಡು ನಾವು ಅಲ್ಲಿಂದ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೊರಡೋದು. ನೈಟಲ್ಲಿ ಟ್ರಾವೆಲ್ ಮಾಡಿ ಬಂದು ಮತ್ತೆ ನಿಮಗೆ ಟೈಮ್ಗೆ ಶೋಗೆ ಅರೇಂಜ್ ಮಾಡೋದಕ್ಕೆ ಇಲ್ಲಿ ಪಬ್ಲಿಸಿಟೀಸ್, ನಾನು, ದೇವರಾಜ್ ಸರು, ನಮ್ಮ ವೀರೇಂದ್ರ, ಸಂತೋಷ್, ಇವ್ರ ಪ್ರಚಾರ, ಪ್ರೆಸ್ ಅಂದರೆ ಇಂಟರ್ವ್ಯೂಗಳು ಇವೆಲ್ಲ ಮಾಡಿಕೊಂಡು ಸಂಜೆ ಶೋಗೆ ಆ ಟೈಮ್ ಬರೋಕ್ಕಾಗತ್ತೆ ಅಲ್ವ ಅಂತ ಗ್ಯಾರಂಟಿ ಇಲ್ಲ. ಕಷ್ಟ ಇದೆ, ಟೈಟ್ ಶೆಡ್ಯೂಲ್ ಇದೆ. ಆ ಕಾರಣಕ್ಕೆ ಗುರುವಾರ ಕಮಿಟ್ ಆಗ್ಬಿಟ್ಟು ಡಿಲೇ ಆಗಿ ನಿಮಗೂ ಹರ್ಟ್ ಆಗಬಾರ್ದು, ನನಗೂ ಇದಾಗೋದು ಬೇಡ. ಶುಕ್ರವಾರ ಒಟ್ಟಿಗೆ ನೋಡೋಣ, ಬನ್ನಿ ಪ್ಲೀಸ್. ಶುರು ಮಾಡೋಣ. ಹಾಗೆ ಎಲ್ಲರಿಗೂ ದೂರತೀರಯಾನ ಸಿನಿಮಾ ಬಿಡುಗಡೆಯ ಮುಂದಿನ ಈ ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ವೆಲ್ಕಮ್. ಸೊ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನು ಅಂತಂದರೆ, ನಾವು ಮಾಡಿರುವಂಥ ಒಂದು ಸಿನಿಮಾ ಇದೆ ಜುಲೈ 11ಕ್ಕೆ ರಿಲೀಸ್ ಆಗ್ತಾಯಿದೆ. ಸೊ ಇದನ್ನ ಸಿನಿಮಾ ಟೈಟ್ಲ್ ಅನೌನ್ಸ್ ಮಾಡಿದಂಗೆ ಹೇಳ್ತಾ ಇದ್ದೆ. ಸೊ ಈಗಲೂ ಮತ್ತೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಜುಲೈ 11ಕ್ಕೆ ರಿಲೀಸ್ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬರೋದಕ್ಕೆ ನಮ್ಮ ಪ್ರಯತ್ನ ಏನು ಅಂತಂದರೆ, ಪ್ರೇಕ್ಷಕರ ಹತ್ರಕ್ಕೆ ಸಿನಿಮಾ ತೊಗೊಂಡೋಗೋ ಅಂಥ ಒಂದು ಸಣ್ಣ ಪ್ರಯತ್ನ. ನಾಳೆ ಅಂದರೆ 9ನೇ ತಾರೀಕು ಧಾರವಾಡದಲ್ಲಿ ಒಂದು ಸ್ಪೆಷಲ್ ಪ್ರೀಮಿಯರ್ ಶೋ ಅಂತ ಮಾಡ್ತಾಯಿದ್ದೀವಿ. ಯಾಕೆಂದರೆ ಉತ್ತರ ಕರ್ನಾಟಕದ ಒಂದು ಸೆಂಟ್ರ್ ಪಾಯಿಂಟ್ ಅಂತ ನಾವು ಧಾರವಾಡನ ಕನ್ಸಿಡರ್ ಮಾಡಿ, ಸೊ ಅಲ್ಲಿ ಪ್ರೀಮಿಯರ್ ಶೋ ಮಾಡೋ ಉದ್ದೇಶ ಏನಂತಂದರೆ, ಇಲ್ಲಿ ಪ್ರೀಮಿಯರ್ ಶೋ ನಾವು ಯೂಶ್ವಲಿ ಏನು ಮಾಡ್ತೀವಿ, ನಮ್ಮ ಸೆಲೆಬ್ರಿಟಿ ಫ್ರೆಂಡ್ಸ್ನ ಎಲ್ಲರನ್ನೂ ಕರೆದು ಅವ್ರ ಸಿನಿಮಾ ತೋರಿಸಿ ಅವ್ರದ್ದು ರಿಯಾಕ್ಷನ್ ತಗೊಂಡು ಆಮೇಲೆ ಆ ರಿಯಾಕ್ಷನ್ನ ಇಡೀ ಕರ್ನಾಟಕಕ್ಕೆ ನಾವು ಪ್ರಮೋಟ್ ಮಾಡಿ, ಪ್ರೀವಿಯಸ್ ನಾನು ಮಾಡಿದ್ದೀನಿ, ಇದು ನಾನು ಬೇರೆಯವ್ರಿಗೆಲ್ಲ ನಾನು ಮಾಡಿರೋದನ್ನು ಹೇಳ್ತಾ ಇರೋದು. ಸೊ ಈ ಸಲ ಏನು ಅಂತಂದರೆ, ಪ್ರೇಕ್ಷಕರು ಫಸ್ಟ್ ನೋಡಲಿ, ಆಮೇಲೆ ಉಳಿದವ್ರು ನೋಡಲಿ ಅಂತ. ಅಂದರೆ ಯಾರೋ ಹರ್ಟ್ ಆಗೋಂಥದ್ದಲ್ಲ. ಯಾಕಂದರೆ ಸಿನಿಮಾ ಬದುಕಿರೋದೇ ಪ್ರೇಕ್ಷಕರಿಂದ, ಪ್ರೇಕ್ಷಕರಿದ್ರೇ ಸಿನಿಮಾ ಇರುತ್ತೆ. ಸಿನಿಮಾ ಮೇಕರ್ಸು ಮತ್ತು ಪ್ರೇಕ್ಷಕರು ಒಂದು ಗಾಡಿಗೆ 2 ಚಕ್ರಗಳಿದ್ದಂಗೆ, ಅವೆರಡು ಒಂದು ಈಕ್ವಲಾಗಿ ಹೋದರೆ ಮಾತ್ರ ಸಿನಿಮಾ ಚಿತ್ರರಂಗ ಮುಂದಕ್ಕೆ ಭವಿಷ್ಯ ಅಂತ ನೋಡ್ಬೋದು. ಒಂದು ವೀಲ್ ಸೈಡ್ ಹೊಟ್ಟೋದ್ರೆ ಇನ್ನೊಂದು ಗಾಡಿ ಇಡೀ ಬಾಡಿ ಅಲ್ಲೇ ಉಳ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ದಿಕ್ಕು ದಿಸೆ ಇಲ್ದಿರೋ ಹೋಗ್ಬಿಡುತ್ತೆ ಅಂತ. ಸೊ ಆ ಕಾರಣಕ್ಕೆ ಪ್ರೇಕ್ಷಕರಿಗೆ, ಎಸ್ಪೆಷಲಿ ನಾವು ಎಲ್ಲ ಬೆಂಗಳೂರಲ್ಲೇ ಇವೆಂಟ್ ಮಾಡೋದ್ರಿಂದ, ಈ ಇಂಟರ್ನೆಟ್ ಇಲ್ದಿರೋ ಟೈಮಲ್ಲಿ ಪ್ರಿಂಟು ಟಿ ವಿ ಅನ್ನೋದೇ ಮೇಜರ್ ಆಗಿ ಪ್ರಮೋಷನ್ ಟೈಮಲ್ಲಿ. ಸೊ ನ್ಯೂಸ್ ಎಲ್ಲರಿಗೂ ಕರೆಕ್ಟಾಗಿ ಕರ್ನಾಟಕದ ಎಲ್ಲ ಮೂಲೆಗೂ ತಲುಪ್ತಾ ಇತ್ತು. ಬಟ್ ಇಂಟರ್ನೆಟ್ ಬಂದ ಮೇಲೆ ಆಲ್ಗಾರಿದಮ್ ಅನ್ನೋದು ಬೆಂಗಳೂರು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಹೋಗೋಲ್ಲ. ಕೆಲವೊಂದು ಪೋಸ್ಟ್ಗಳು ಅದು ತೋರಿಸುತ್ತೆ. ಅಂದರೆ ನೀವು ಅನಾಲಿಟಿಕ್ಸ್ ಹೋಗಿ ನೋಡಿದ್ರೆ ಈ ಪೋಸ್ಟ್ ಈ ಏರಿಯಾದಲ್ಲಿ ಮಾತ್ರ ನೋಡಿದ್ದಾರೆ, ಆ ಏರಿಯಾದಲ್ಲಿ ನೋಡಿದ್ದಾರೆ ಅಂತ. ಸೊ ನಮ್ಮ ಪ್ರಚಾರಗಳೇ ಅಲ್ಲಿ ತಲುಪ್ತಾ ಇಲ್ಲ. ಸಿನಿಮಾ ಅವ್ರಿಗೆ ಗೊತ್ತಾಗ್ತಾಯಿಲ್ಲ, ಒಳ್ಳೆ ಸಿನಿಮಾ ಬಂದಿರೋದೇ ಗೊತ್ತಾಗಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ನಮ್ಮ ನಿರ್ಮಾಪಕರು ನಾವು ಡಿಸೈಡ್ ಮಾಡಿದ್ದೇನಂತಂದರೆ, ಸೊ ಸಿನಿಮಾನ ಫಸ್ಟ್ ಶೋನಲ್ಲಿ ತೊಗೊಂಡೋಗೋಣ. ಸೊ ಅಲ್ಲಿ ಜನ ಫಸ್ಟ್ ನೋಡಿ ಆ ರಿಯಾಕ್ಷನ್ಸು ಅವರು ಅಲ್ಲಿ ಸ್ಪ್ರೆಡ್ ಆದರೆ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆಯ ಪ್ರಯತ್ನಗಳ ಬಗ್ಗೆ ಅಲ್ಲೂ ಒಂದು ವಿಷಯ ಮುಟ್ಟುತ್ತೆ. ಒಳ್ಳೆಯ ಸಿನಿಮಾಗಳಿಗೆ ಅಲ್ಲೂ ಪ್ರೇಕ್ಷಕರು ಬರ್ತಾರೆ
ಅನ್ನೋ ಒಂದು ನಂಬಿಕೆಯ ಮೇಲೆ ಈ ಪ್ರದರ್ಶನ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ವಿಷಯನೇ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಾಗಿತ್ತು. ಸೊ ಅದಕ್ಕೆ ಈ ಪತ್ರಿಕಾಗೋಷ್ಠಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದುಬಿಡಿ. ನಮ್ಮ ನಿರ್ಮಾಪಕರು ಒಂದಷ್ಟು ಮಾತಾಡಬೇಕು ಅಂತ ಇಷ್ಟಪಡ್ತಾರೆ. ಬನ್ನಿ ಸರ್.